ನಮಸ್ಕಾರ, ಕರ್ನಾಟಕ ನ್ಯೂಸ್ಗೆ ಸ್ವಾಗತ. ನಾನು ರಾಘವೇಂದ್ರ ಕಾಂಚನ್. ಮೊದಲಿಗೆ ಹೆಡ್ಲೈನ್ಸ್. ಕನ್ನಡದ ಹೆಮ್ಮೆಯ ಪುತ್ರನಿಗೆ ಅತ್ಯುನ್ನತ ಗೌರವ. ವಿಜ್ಞಾನಿ ಸಿಎನ್ಆರ್ ರಾವ್ಗೆ ಭಾರತ ರತ್ನ ಪ್ರದಾನ. ಕ್ರಿಕೆಟ್ ದೇವರಿಗೂ ಪ್ರಶಸ್ತಿಯ ಸಂಭ್ರಮ. ಮಂಡ್ಯದಲ್ಲಿ ಮಲ ಹೊರುವ ಪದ್ಧತಿ ಇನ್ನೂ ಜೀವಂತ. ಕಾಂಗ್ರೆಸ್ ಕಚೇರಿ ಎದುರೇ ನಡೆಯಿತು ಮ್ಯಾನ್ಹೋಲ್ ಸ್ವಚ್ಛತಾ ಕಾರ್ಯ. ಜನಪ್ರತಿನಿಧಿಗಳಿಗೆ ಇಲ್ವಾ ಸಾಮಾಜಿಕ ಕಳಕಳಿ? ಮೈಸೂರು ಪಾಲಿಕೆ ಉಪ ಆಯುಕ್ತರ ವಿರುದ್ಧವೇ ಅತ್ಯಾಚಾರ ಆರೋಪ. ಸಿ ರಾಜು ವಿರುದ್ಧ ದೂರು ದಾಖಲಿಸಿದ ಮಹಿಳೆ. ಪರಾರಿಯಾದ ಆರೋಪಿಗಾಗಿ ಪೊಲೀಸರ ಶೋಧ. ಸುಡಾ ನಿವೇಶನದ ಹಂಚಿಕೆಯಲ್ಲಿ ಭಾರೀ ಗೋಲ್ಮಾಲ್. ಸಚಿವರ ಸಂಬಂಧಿಗೆ ಸಿಕ್ಕಿತ್ತು ಎರಡೆರಡು ಸೈಟ್. ಸುವರ್ಣ ನ್ಯೂಸ್ ವರದಿಯ ಬಳಿಕ ನೋಟಿಸ್ ಜಾರಿ. ಕರೆಂಟ್ ಲೈನ್ ಅನ್ನ ಬರೀ ಕೈಯಲ್ಲಿ ಹಿಡಿತಾರೆ. 10ಕ್ಕೂ ಹೆಚ್ಚು ಜನರನ್ನ ರಕ್ಷಿಸಿದ್ದಾರೆ. ಹುಬ್ಬಳ್ಳಿಯಲ್ಲೊಬ್ಬ ಪವರ್ಫುಲ್ ಅಜ್ಜ. ಲೋಕಸಭಾ ಚುನಾವಣೆಗೆ ಬೆಂಗಳೂರು ಗ್ರಾಮಾಂತರದಿಂದ ದೇವೇಗೌಡರು ಸ್ಪರ್ಧೆ ಮಾಡುವಂತಹ ಸಾಧ್ಯತೆ ಇದೆ. ಹಾಗೆ ಹಾಸನದಿಂದ ಎಟಿ ರಾಮಸ್ವಾಮಿ ಕಣಕ್ಕೆ ಇಳಿತಾರೆ ಎನ್ನಲಾಗ್ತಾ ಇದೆ. ಇನ್ನು ಅನಿತಾ ಕುಮಾರಸ್ವಾಮಿ ಕೂಡ ಚಿಕ್ಕಬಳ್ಳಾಪುರದಿಂದ ಸ್ಪರ್ಧೆ ಮಾಡುವ ಸಂಭವ ಇದೆ. ಈ ಕುರಿತಾಗಿ ಮಾತನಾಡೋದಕ್ಕೆ ನಮ್ಮ ನ್ಯೂಸ್ ಡೆಸ್ಕ್ನಿಂದ ನಮ್ಮ ರಿಪೋರ್ಟರ್ ಧರಣೀಶ್ ಬೂಕಿನಕೆರೆ ನನ್ನೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಧರಣೀಶ್, ಜೆಡಿಎಸ್ನ ಮುಂಬರುವ ಲೋಕಸಭಾ ಚುನಾವಣಾ ಕಣಕ್ಕೆ ಸ್ಪರ್ಧಿಗಳ ಹೆಸರು ಕೇಳಿ ಬರ್ತಾ ಇದೆ. ಇಲ್ಲಿ ಪ್ರಮುಖವಾಗಿ ಕೇಳಿ ಬರ್ತಿರುವಂತಹ ಹೆಸರುಗಳು ಯಾರ್ಯಾರದ್ದು, ಯಾವ್ಯಾವ ಕ್ಷೇತ್ರಕ್ಕೆ ಅಂತ? ರಾಘವೇಂದ್ರ, ಅಂದರೆ ಈಗ ಬಹಳ ಪ್ರಮುಖವಾಗಿ ಕೇಳ್ಪಡ್ತಿರೋದು ಅಂತಂದರೆ ಹಾಸನದಿಂದ ಬಿಟ್ಟು ಮಾಜಿ ಪ್ರಧಾನಿ ದೇವೇಗೌಡರು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಿಂದ ಈ ಸಲ ಕಣಕ್ಕಿಳಿತಾರೆ ಅನ್ನುವಂಥದ್ದು. ಈ ರೀತಿ ದೇವೇಗೌಡರ ಈ ರೀತಿ ಅಚ್ಚರಿ ನಡೆಯಿಂದ ಭಾಳಷ್ಟು ಕೆಲವು ಕಾರಣಗಳಿದ್ದಾವೆ ಅಂತ ಹೇಳ್ಬೋದು ರಾಘವೇಂದ್ರ. ಪ್ರಮುಖವಾಗಿ ಹೇಳಬೇಕು ಅಂತಂದರೆ ದೇವೇಗೌಡರು ಹಾಸನ ಬಿಟ್ಟು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿದರೆ ಮೊದಲನೇದಾಗಿ ಹಾಸನದಲ್ಲಿ ಹೇಗಿದ್ದು ನಾವು ಗೆಲ್ತೀವಿ ಅನ್ನುವಂಥ ಒಂದು ಭರವಸೆ ಅವರಿಗಿದೆ. ಹಾಗಾಗಿ ಅವರು ಗ್ರಾಮಾಂತರ ಕಡೆಗೆ ಬರ್ತಾರೆ. ಗ್ರಾಮಾಂತರ ಕಡೆ ನಿಂತ್ಕೊಂಡ್ರೆ ಇಲ್ಲಿ ಅಕ್ಕಪಕ್ಕದ ಕ್ಷೇತ್ರಗಳಾದಂತಹ ಮಂಡ್ಯ, ಚಿಕ್ಕಬಳ್ಳಾಪುರ ಮತ್ತು ಬೆಂಗಳೂರಿನ ಸಾಧ್ಯ ಆದರೆ ಬೆಂಗಳೂರು ಸೆಂಟ್ರಲ್ ಕ್ಷೇತ್ರದ ಮೇಲೂ ಕೂಡ ನಾವು ತಂತ್ರ ಮಾಡ್ಬೋದು, ಪ್ರಚಾರ ಮಾಡ್ಬೋದು ಮತ್ತು ಆ ಕ್ಷೇತ್ರಗಳನ್ನು ವಶಪಡಿಸ್ಕೋಬಹುದು ಅನ್ನೋ ಹಿನ್ನೆಲೆಯಲ್ಲಿ ದೇವೇಗೌಡರು ಬೆಂಗಳೂರು ಗ್ರಾಮಾಂತರ ಕಡೆಗೆ ಬರ್ತಿದ್ದಾರೆ ಅನ್ನುವಂಥ ಸುದ್ದಿ JDS ವಲಯದಿಂದ ಕೇಳಿಬರ್ತಾ ಇದೆ. ಮತ್ತೊಂದು ಪ್ರಮುಖ ಕಾರಣ ಅಂತಂದರೆ ಈ ಸಲ ಶತಾಯಗತಾಯ ಸಾಧ್ಯವಾದಷ್ಟು ಹೆಚ್ಚು ಸ್ಥಾನವನ್ನು ಗೆಲ್ಲಬೇಕು ಅಂತೇಳಿ JDS ಈಗಾಗಲೇ ತೀರ್ಮಾನ ಮಾಡಿರೋ ರೀತಿ ಕಾಣಿಸ್ತಾ ಇದೆ ರಾಘವೇಂದ್ರ. ಹಾಗಾಗಿಯೇ ದೇವೇಗೌಡರು ತಮ್ಮ ತಂತ್ರಗಾರಿಕೆಯಲ್ಲಿ ಮತ್ತು ತಮ್ಮ ನಡೆಯಲ್ಲಿ ಸ್ವಲ್ಪ ಮಟ್ಟಿಗೆ ಬದಲು ಮಾಡಿಕೊಂಡು ಹಾಸನದಿಂದ ಬೆಂಗಳೂರು ಗ್ರಾಮಾಂತರ ಕಡೆಗೆ ಬರ್ತಿದ್ದಾರೆ ಅಂತ ಅನಿಸುತ್ತೆ. ಯಾವ ರೀತಿಯ ಬದಲಾವಣೆ ಅಂತಂದರೆ ಈ ಸಲ ನಾವು ಹೆಚ್ಚು ಸ್ಥಾನವನ್ನು ಗೆದ್ದರೆ, ಅಂದರೆ BJPಗೆ ಸರಿಸಮಾನವಾಗಿ ಸ್ಪರ್ಧೆಯನ್ನು ಕೊಟ್ಟರೆ ರಾಜ್ಯದಲ್ಲಿ ಕಾಂಗ್ರೆಸ್ಗೆ ಪರ್ಯಾಯವಾಗಿ JDS ಅನ್ನುವಂಥ ಒಂದು ವಾತಾವರಣವನ್ನು ಕ್ರಿಯೇಟ್ ಮಾಡಬೇಕು, ಆ ಮೂಲಕ ಪಕ್ಷವನ್ನು ಮತ್ತಷ್ಟು ಸಂಘಟಿಸಬೇಕು ಅನ್ನುವಂಥದ್ದು ಒಂದು. ಜೊತೆಗೆ ಈಗಾಗಲೇ ಏನು ರಾಷ್ಟ್ರೀಯ ಮಟ್ಟದಲ್ಲಿ ನಡೀತಿರುವಂತಹ ತೃತೀಯ ರಂಗದ ಏನು ಚರ್ಚೆ ಆಗ್ತಿದೆ, ಅದಕ್ಕೂ ಕೂಡ ಅತಿ ಹೆಚ್ಚು ಸ್ಥಾನವನ್ನು ಗಳಿಸಿದ್ದೇ ಆದರೆ ರಾಷ್ಟ್ರ ಮಟ್ಟದಲ್ಲಿ ಕೂಡ ತಮ್ಮ ದನಿಯನ್ನು ಮತ್ತಷ್ಟು ಗಟ್ಟಿ ಮಾಡ್ಕೋಬಹುದು ಅನ್ನುವಂಥದ್ದು ದೇವೇಗೌಡರ ಲೆಕ್ಕಾಚಾರವಾಗಿದೆ ರಾಘವೇಂದ್ರ. ಥ್ಯಾಂಕ್ ಯು ಧರಣೀಶ್, ನಿಮ್ಮೆಲ್ಲ ಮಾಹಿತಿಗೆ. ಒಟ್ಟಾರೆಯಾಗಿ ಹಿರಿಯ ರಾಜಕಾರಣಿ ಮಾಜಿ ಪ್ರಧಾನಿ ದೇವೇಗೌಡರು ಈ ಬಾರಿ ಚುನಾವಣಾ ಕಣಕ್ಕಿಳಿದಿರುವುದು ಈಗ ಚುನಾವಣಾದ ಕಾವನ್ನು ಮತ್ತಷ್ಟು ಹೆಚ್ಚಿಸಿದೆ. ಕ್ರಿಕೆಟ್ ದೇವರು ಸಚಿನ್ ತೆಂಡೂಲ್ಕರ್ ಹಾಗೂ ಖ್ಯಾತ ವಿಜ್ಞಾನಿ ಕನ್ನಡಿಗ ಪ್ರೊಫೆಸರ್ CNR ರಾವ್ ಅವರಿಗೆ ಇಂದು ದೇಶದ ಅತ್ಯುನ್ನತ ಪ್ರಶಸ್ತಿ ಭಾರತ ರತ್ನ ಪ್ರದಾನ ಮಾಡಲಾಯಿತು.
ನವದೆಹಲಿಯ ರಾಷ್ಟ್ರಪತಿ ಭವನದಲ್ಲಿ ನಡೆದ ಸಮಾರಂಭದಲ್ಲಿ ರಾಷ್ಟ್ರಪತಿ ಪ್ರಣಬ್ ಮುಖರ್ಜಿ ಪದಕ ಹಾಕಿ ಗೌರವವನ್ನು ಸಲ್ಲಿಸಿದರು. ಈ ಮೂಲಕ ಭಾರತ ರತ್ನ ಪಡೆದ ಮೊದಲ ಕ್ರೀಡಾಪಟು ಎಂಬ ಹೆಗ್ಗಳಿಕೆಗೆ ಸಚಿನ್ ಪಾತ್ರರಾಗಿದ್ದಾರೆ. ಇನ್ನು ಪ್ರಧಾನಿಗೆ ವೈಜ್ಞಾನಿಕ ಸಲಹೆಗಾರರಾಗಿದ್ದ ರಸಾಯನಶಾಸ್ತ್ರಜ್ಞ ರಾವ್ ಭಾರತ ರತ್ನ ಪಡೆದ ಮೂರನೆಯ ಕನ್ನಡಿಗ ಎನಿಸಿಕೊಂಡಿದ್ದಾರೆ. रमेश तेंदुलकर. ದೆಹಲಿಯ ರಾಷ್ಟ್ರಪತಿ ಭವನದಲ್ಲಿ ಭಾರತ ರತ್ನ ಪ್ರಶಸ್ತಿ ಸ್ವೀಕರಿಸಿದ ನಂತರ ಮಾತನಾಡಿದ ಪ್ರೊಫೆಸರ್ CNR ರಾವ್, ವಿಜ್ಞಾನ ಮತ್ತು ಸಂಶೋಧನೆ ಕ್ಷೇತ್ರದಲ್ಲಿ ಐರೋಪ್ಯ ರಾಷ್ಟ್ರಗಳಂತೆ ನಾವು ಪ್ರಗತಿ ಸಾಧಿಸಬೇಕು ಅಂತ ಹೇಳಿದರು. ಭಾರತದ ಅಭಿವೃದ್ಧಿಗೆ ವಿಜ್ಞಾನಕ್ಕೆ ಆದ್ಯತೆ ಅಗತ್ಯ. ಚಿಕ್ಕಂದಿನಿಂದಲೇ ಪೋಷಕರು ಸರಸ್ವತಿಯ ಬೆನ್ನು ಹತ್ತಲು ಹೇಳಿದರು. ಸರಸ್ವತಿಯ ಬೆನ್ನು ಹತ್ತಿದ್ದಕ್ಕೆ ಭಾರತ ರತ್ನ ಲಭಿಸಿದೆ ಅಂತ ಹೇಳಿದರು. ನಮ್ಮ ಪ್ರತಿನಿಧಿ ಪ್ರಶಾಂತ್ ನಾಥ್ ಜೊತೆ ರಾವ್ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಾರೆ. ರಾವ್ ಅವರಿಗೆ ಭಾರತದ ಅತ್ಯುನ್ನತ ನಾಗರಿಕ ಪುರಸ್ಕಾರ ಭಾರತ ರತ್ನ ದೊರೆತಿದೆ. ಈಗಷ್ಟೇ ರಾಷ್ಟ್ರಪತಿ ಭವನದಿಂದ ನೇರವಾಗಿ ಅಶೋಕ ಹೋಟೆಲ್ಗೆ ಭಾರತ ರತ್ನ CNR ರಾವ್ ಬಂದಿದ್ದಾರೆ. CNR ಅವರೇ, ನಿಮಗೆ ಭಾರತ ರತ್ನ ಬಂದಿದ್ದಕ್ಕೆ ಮತ್ತೊಮ್ಮೆ ಅಭಿನಂದನೆಗಳು. ಏನು ಅನ್ನಿಸ್ತಾ ಆ ಸಂದರ್ಭದಲ್ಲಿ? ಏನು ಸಂದರ್ಭದಿಂದ ಇದಕ್ಕೆ ನಮ್ಮ ದೇಶ ನಮಗೇನೆ ಇಷ್ಟು ದೊಡ್ಡ ಮರ್ಯಾದೆ ಮಾಡೋದು ಬಹಳ ಸಂತೋಷದ ವಿಷಯ. ಯಾರನ್ನ ನೆನಪಿಸ್ಕೊಂಡ್ರಿ ಆ ಸಂದರ್ಭದಲ್ಲಿ? ನನ್ನ ತಂದೆ ತಾಯಿಗಳು, ನಮ್ಮ ಉಪಾಧ್ಯಾಯರುಗಳು, ಎಲ್ಲದಕ್ಕಿಂತ ಮುಖ್ಯವಾಗಿ ನನ್ನ ಸಂಸಾರ ಬಿಟ್ಟು ಅದು ಒಂದೇ ಅಲ್ಲದೆ ನನ್ನ ಜೊತೆಗೆ ಮಾಡಿರೋ ನೂರಾರು ಜನ ಸಣ್ಣ ಹುಡುಗರು ಕೆಲಸ ಮಾಡಿದ್ದಾರೆ PhD ಮಾಡೋದಕ್ಕೆ, ಅದಕ್ಕೆ ಅವರೆಲ್ಲ ಮಾಡಿದ ಕೆಲಸದಿಂದ ನಮ್ಮ ಕೆಲಸ ಮುಂದೆ ಬಂದಿದೆ. ಅದೊಂದು. ಆಮೇಲೆ ಜೊತೆಗೆ ನಮ್ಮ ದೇಶಕ್ಕೆ ನಾನು 30 ವರ್ಷದಿಂದನೂ ಅನೇಕ ರೀತಿ ನಾನು ಸಲಹೆಗಾರನಾಗಿ ಕೆಲಸ ಮಾಡ್ತಾಯಿದ್ದೀನಿ. ಅದರಿಂದನೂ ದೇಶಕ್ಕೆ ಒಳ್ಳೆಯದಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಹೇಳಿದ್ದು ತಾಯಿ ಹೇಳಿದ್ದು ಯಾವುದಾದ್ರೂ ಮಾತು ನೆನಪು? ನಮ್ಮ ತಾಯಿ ಹೇಳಿದ್ರು ಸರಸ್ವತಿ ಏನು ನಿಮ್ಮ ದಾರಿ ತೋರಿಸಲ್ಲ, ಅದ್ರಲ್ಲಿ ಹೋಗು, ಲಕ್ಷ್ಮಿಗೆ ದಾರಿಲಿ ಹೋಗಬೇಡ ಅಂತ. ಸರಸ್ವತಿನೇ ಹೇಳಿ ಕೈ ಬಿಡಿದು ಮುಂದೆ ಬರ್ತಾ ಇದ್ದೀನಿ. ಸರಸ್ವತಿ ಕೂಡ ಕೀರ್ತಿ ಎಲ್ಲವನ್ನು ತಂದು ಅಂತ ಎಲ್ಲನೂ ಅದೊಂದೇ. ಅದರಿಂದ ಶಾಶ್ವತವಾಗಿ ನಿಮಗೆ ಏನಾರು ಬೇಕಾದ್ರೆ ಪ್ರಪಂಚದಲ್ಲಿ ನೀವು ವಿದ್ಯಾಭ್ಯಾಸ ಅದ್ರ ಮೂಲಕನೇ ಹೋಗಬೇಕು. ಇನ್ನೇನು ಮೂಲಕ ಹೋದರೂ ಆಗೋದಿಲ್ಲ. CNR ಅವರೇ, ಐರೋಪ್ಯ ರಾಷ್ಟ್ರಗಳಿಗೆ ಹೋಲಿಸಿದ್ರೆ ಸಂಶೋಧನೆ ಅಂತಕ್ಕಂಥದ್ದು ಭಾರತದಲ್ಲಿ ತೀರಾ ಹಿಂದುಳಿದಿರ್ತಕ್ಕಂಥ ಕಡಿಮೆ. ಇನ್ನು ಮುಂದೆ ಬರಬೇಕು. ನಮ್ಮ ಭಾರತ ಮುಂದೆ ಬರಬೇಕಾದ್ರೆ ಪ್ರಪಂಚದಲ್ಲಿರೋ ಎಲ್ಲ ದೇಶಗಳಲ್ಲಿ ನಾವು ಮೊದಲನೇ ಸ್ಥಾನ ಬರಬೇಕು. ಮೊದಲನೇ ಸ್ಥಾನ ಹಿಡಿದರೂ ಎಲ್ಲದಕ್ಕಿಂತ ಮುಂದೆ ಇರೋ 4-5 ದೇಶಗಳಲ್ಲಿ ನಾವು ಒಬ್ಬರಾಗಬೇಕಾದ ಪಕ್ಷಕ್ಕೆ ನಾವು ಭಾಳ ಕೆಲಸ ಮಾಡೋದು. ವಿಜ್ಞಾನ ಕ್ಷೇತ್ರದಲ್ಲಿ ಮುಂದೆ ಬರದೇ ಇದ್ದರೆ ನಮ್ಮ ಭಾರತಕ್ಕೆ ಭವಿಷ್ಯ ಭಾಳ ಚೆನ್ನಾಗಿರೋದು. ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲಿ ಹೋದವರು, ವಿಜ್ಞಾನ ಸ್ಪೆಷಲಿ ಗ್ಲಾಮರಸ್ ಅಲ್ಲ ಅಂತ ಯಾರು ಅದಕ್ಕೆ ಆಗಿರೋದು. ಹೀಗೆ ಗ್ಲಾಮರಸ್ ಅಲ್ಲ ಅಂದರೆ ಏನು ಗ್ಲಾಮರ್, ಏನು ಬೇಕು? ನಾವು ಸಿನಿಮಾ ನಟರ ಥರ ನಾವು ಆಡೋಂಗಿಲ್ಲ. ವಿಜ್ಞಾನಿಗಳಾಗಿರ್ತಾರೆ. ಆದರೆ ವಿಜ್ಞಾನಕ್ಕೆ ಪ್ರಾಮುಖ್ಯತೆ ನಾವು ಕೊಡದೇ ಇದ್ದ ಪಕ್ಷಕ್ಕೆ ಭಾರತದ ಭವಿಷ್ಯ ಸ್ವಲ್ಪ ತೊಂದರೆ ಆಗುತ್ತದೆ. ಇವಿಷ್ಟು ಭಾರತ ರತ್ನ CNR ರಾವ್ ಅವರು ಹೇಳ್ತಾ ಇರತಕ್ಕಂಥ ಮಾತುಗಳು. ಕ್ಯಾಮ್ರಾಮನ್ ಇಂದ್ರಜಿತ್ ರಾಠೋಡ್ ಜೊತೆಗೆ ಪ್ರಶಾಂತ್ ನಾಥು, ಸುವರ್ಣ ನ್ಯೂಸ್ 24/7, ನವದೆಹಲಿ. ಮಲ ಹೊರುವ ಪದ್ಧತಿಯನ್ನು ಸಂಪೂರ್ಣವಾಗಿ ನಿರ್ಮೂಲನೆ ಮಾಡ್ತಿದ್ದೇವೆ ಅಂತ ರಾಜ್ಯ ಕಾಂಗ್ರೆಸ್ ಸರ್ಕಾರ ಹೇಳ್ಕೊಳ್ತಾ ಇದೆ. ಆದರೆ ಮಂಡ್ಯದ ಕಾಂಗ್ರೆಸ್ ಕಚೇರಿಯ ಬಳಿಯೇ ಪೌರ ಕಾರ್ಮಿಕನೊಬ್ಬ ಬರಿಗೈಯಲ್ಲಿ ಮ್ಯಾನ್ ಹೋಲ್ ಕ್ಲೀನ್ ಮಾಡಿದ್ದಾರೆ. ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾಗಲಿ ಸಚಿವ ಅಂಬರೀಷ್ ಆಗಲಿ ಈ ಬಗ್ಗೆ ಅರಿವೇ ಇದ್ದಂತಿಲ್ಲ. ಇದು ಮಂಡ್ಯದ ಕಾಂಗ್ರೆಸ್ ಕಚೇರಿ ಬಾಗಿಲಿನಿಂದ ಕೇವಲ 2 ಹೆಜ್ಜೆ ದೂರದಲ್ಲಿ ಈ ಮ್ಯಾನ್ ಹೋಲ್ ಇದೆ. ಇಲ್ಲೇ ಬಡ ಪೌರ ಕಾರ್ಮಿಕ ಬರಿಗೈಯಲ್ಲಿ ಮ್ಯಾನ್ ಹೋಲ್ ಸ್ವಚ್ಛ ಮಾಡ್ತಾ ಇದ್ದಾನೆ. ಕೈಗೆ ಗ್ಲೌಸ್ ಕೂಡ ಇಲ್ಲದೆ ಮಂಡ್ಯ ಜಿಲ್ಲಾ ಕಾಂಗ್ರೆಸ್ ಕಚೇರಿಗೆ ಸಂಬಂಧಿಸಿದ ಶೌಚಾಲಯದ ಸಂಪರ್ಕವಿರುವ ಚರಂಡಿಯನ್ನ ಶುಚಿ ಮಾಡ್ತಾ ಇದ್ದಾನೆ. ಮಂಡ್ಯ ಜಿಲ್ಲೆಯ ಕಾಂಗ್ರೆಸ್ ಕಚೇರಿ ಮುಂದ್ಗಡೆನೆ ಬರಿಗೈಯಿಂದ ಮಲಗೋರ್ತಾ ಇರೋದನ್ನ ನೋಡಿದ್ರೆ ಭಾರಿ ದುಃಖ ಬರುವಂಥ ಸಂಗತಿ. ಏನು ಇವಾಗ ಸಿದ್ದರಾಮಯ್ಯನವ್ರು ಹೇಳ್ತಾರೆ, ಏನು ಕಾಂಗ್ರೆಸ್ಸಿಗೆ ಹೇಳ್ತಾರೆ, ನಾವು ಮಲ ಹೊರೋದನ್ನ ತೆಗೆದಾಕ್ಬಿಟ್ಟಿದ್ದೀವಿ, ನಿಷೇಧ ಮಾಡಿಬಿಟ್ಟಿದ್ದೀವಿ ಅಂತ. ಆದರೆ ಆ ಒಬ್ಬ ಮಲಗೋರುವಂಥ ವ್ಯಕ್ತಿ ಬರಿಗೈಯಿಂದ ಗೋರ್ತಾ ಇದ್ದಾರೆ. ಇದು ನಾಗರಿಕ ಸಮಾಜ ತಲೆ ತಗ್ಗಿಸುವಂಥ ಕೆಲಸ ಆಗಿದೆ. ಇದೊಂದು ಅನಿಷ್ಟ ಪದ್ಧತಿ, ಇದು ನಿರ್ಮೂಲನೆ ಆಗಬೇಕು.
ಕಚೇರಿ ಎದುರೇ ಪೌರ ಕಾರ್ಮಿಕ ಮಲ ಸ್ವಚ್ಛಗೊಳಿಸುತ್ತಿದ್ರೂ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರಾಗಿದ್ದು ಕಾಣ್ತಾ ಇಲ್ಲ. ಕನಿಷ್ಠ ಸಾಮಾಜಿಕ ಕಳಕಳಿಯನ್ನು ತೋರದ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಆತ್ಮಾನಂದ ಈ ಬಗ್ಗೆ ಪ್ರತಿಕ್ರಿಯಿಸಲು ನಿರಾಕರಿಸಿದ್ದಾರೆ. ಇನ್ನು ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವ ಅಂಬರೀಶ್ ಅವರಿಗೆ ಸಹ ಈ ಬಗ್ಗೆ ಕಾಳಜಿ ಇದ್ದಂತಿಲ್ಲ. ಕಾಂಗ್ರೆಸ್ ಸರ್ಕಾರ ಇವತ್ತು ಶೋಷಿತ ವರ್ಗದ ಪರ ಇದ್ದೀವಿ, ಶೋಷಣೆ ನಿಲ್ಲಿಸಬೇಕು ಅಂತೇಳಿ ಹೇಳುವಂಥ ಈ ಸರ್ಕಾರದಿಂದಲೇ ಇವತ್ತು ಪೌರ ಕಾರ್ಮಿಕರು ಇವತ್ತು ಶೋಷಣೆಯನ್ನು ಅನುಭವಿಸುವಂಥ ಸ್ಥಿತಿಯಾಗಿದೆ. ಇದು ಖಂಡನಾರ್ಹವಾಗಿದೆ. ಸರ್ಕಾರ ಹೇಳುವುದೊಂದು ಮಾಡುವುದನ್ನು ಬಿಟ್ಟು ಒಂದು ಕಾರ್ಯರೂಪಕ್ಕೆ ತರಬೇಕು. ಸಂಸದೆ ರಮ್ಯಾ ಹಾಗೂ ಸಚಿವ ಅಂಬರೀಶ್ರ ಕ್ಷೇತ್ರದಲ್ಲೇ ಮಲ ಹೊರುವ ಪದ್ಧತಿ ಇನ್ನೂ ಜೀವಂತವಾಗಿರುವುದು ದುರಂತವೇ ಸರಿ. ಮಂಡ್ಯದಿಂದ ಮಂಜುನಾಥ್ ತಳಮಕ್ಕಿ, ಸುವರ್ಣ ನ್ಯೂಸ್. ಆಕೆ NGO ನಡೆಸ್ತಾ ಇದ್ಲು. ಪಾಲಿಕೆಯ ಉಪ ಆಯುಕ್ತರೊಂದಿಗೆ ಸ್ನೇಹದಿಂದಿದ್ದು. ಆದರೆ ಆತ ತನ್ನ ಮೇಲೆ ಅತ್ಯಾಚಾರಕ್ಕೆ ಯತ್ನಿಸಿದ್ದಾರೆ ಅಂತ ದೂರಿದ್ದಾಳೆ. ಈ ಆರೋಪಕ್ಕೆ ಉತ್ತರಿಸಬೇಕಾಗಿದ್ದ ಉಪ ಆಯುಕ್ತರು ಎಸ್ಕೇಪ್ ಆಗಿದ್ದಾರೆ. ಮೈಸೂರು ಮಹಾನಗರ ಪಾಲಿಕೆಯ ಉಪ ಆಯುಕ್ತ ಸಿ ರಾಜು ಸದ್ಯ ವಿವಾದದ ಕೇಂದ್ರ ಬಿಂದು. ಮಹಿಳೆ ಮೇಲೆ ಅತ್ಯಾಚಾರಕ್ಕೆ ಯತ್ನಿಸಿದ್ದಾರೆ ಅನ್ನೋ ಗಂಭೀರ ಆರೋಪ ಇವರ ಹೆಗ್ಲೇರಿದೆ. ವಿಶ್ವೇಶ್ವರ ನಗರದಲ್ಲಿ NGO ನಡೆಸ್ತಾ ಇರೋ ಮಹಿಳೆಯನ್ನ ಪರಿಚಯ ಮಾಡಿಕೊಂಡಿದ್ದ ರಾಜು ಪಾಲಿಕೆಯಿಂದ ಪ್ರಾಜೆಕ್ಟ್ ಕೊಡುವುದಾಗಿ ನಂಬಿಸಿದ್ದಾರೆ. ಕಳೆದ ತಿಂಗಳು 28ರಂದು ಆಕೆ ಮೇಲೆ ದೌರ್ಜನ್ಯ ಎಸಗಲು ಯತ್ನಿಸಿದ್ದಾರಂತೆ. ಈ ಬಗ್ಗೆ ವಿದ್ಯಾರಣ್ಯಪುರ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಸರ್, ಘಟನೆ ನಡೆದೇ ಹೋಗಿದ್ರೆ ಕಂಪ್ಲೇಂಟ್ ಯಾಕೆ ಸರ್ ಆಗ್ತಿತ್ತು ಅವ್ರ ಮೇಲೆ? ಅವ್ರ ಘಟನೆ ನಡೆದಾಗ ಮೇಲೆ ಅವ್ರು ಯಾಕೆ ಸರ್ ಕದ್ದು ಅಂದ್ಕತ್ತಿದ್ರು? ಅವ್ರು ಯಾಕೆ ಮೊಬೈಲ್ ಸ್ವಿಚ್ ಆಫ್ ಮಾಡ್ಕೊತಿದ್ರು ಅಲ್ವಾ? ತಪ್ಪಿಸ್ಕೊಂಡಿರೋದು. ತಪ್ಪಿಸ್ಕೊಂಡಿರೋದು ಸರ್. 28ನೇ ತಾರೀಕು ಮನೆಗೆ ಬಂದ ಕಾರು ಕೂಡ ಇತ್ತು, ಒಂದು ಹುಡುಗನೂ ಇದ್ದ, ಅವನು ಕೂಡ ಪ್ರತ್ಯಕ್ಷವಾಗಿ ನೋಡಿದ್ದಾನೆ. ನನಗೆ ತುಂಬ ಅನ್ಯಾಯ ಆಗಿದೆ ಸರ್. ದೂರು ದಾಖಲಾಗ್ತಾ ಇದ್ದಂತೆ ಮೊಬೈಲ್ ಸ್ವಿಚ್ ಆಫ್ ಮಾಡಿಕೊಂಡಿರೋ ಉಪ ಆಯುಕ್ತ ನಾಪತ್ತೆಯಾಗಿದ್ದಾರೆ. ಮತ್ತೊಂದು ಮೂಲಗಳ ಪ್ರಕಾರ ಈ ಮಹಿಳೆಗೂ ಉಪ ಆಯುಕ್ತ ರಾಜುಗೂ ಅಕ್ರಮ ಸಂಬಂಧ ಇತ್ತು ಅಂತ ಹೇಳಲಾಗ್ತಾ ಇದೆ. ಮಹಿಳೆಯ ಪತಿ ಬ್ಲ್ಯಾಕ್ ಮೇಲ್ ಮಾಡಿ ಪತ್ನಿಯಿಂದ ದೂರು ಕೊಡಿಸಿದ್ದಾನೆ ಅಂತ ಹೇಳಲಾಗ್ತಾ ಇದೆ. ನನಗೆ ಇವ್ರದ್ದು ಫೋನ್ ಕಾಂಟ್ಯಾಕ್ಟ್ ಅತಿಯಾದಾಗ, ಇವರಿಬ್ಬರ ಪರಸ್ಪರ ಸ್ವಲ್ಪ ಜಾಸ್ತಿ ಆದಾಗ ನನಗೆ ಡೌಟ್ ಬಂದಾಗ ಅವರು ಸ್ವಲ್ಪ ಕೆಲಸ ಕಾರ್ಯಗಳೆಲ್ಲ ಬಿಟ್ಟು ಒಂದು ತಿಂಗಳು ನಮ್ಮ ಯಾರ ಹತ್ರ ಮಾತಾಡಿದೆ ಅಂತ ನಿಶಬ್ದವಾದಾಗ ಸ್ವಲ್ಪ ನನಗೆ ಡೌಟ್ ಬಂತು. ಅವರನ್ನ ಇಬ್ಬರನ್ನೂ ಒಂದೇ ಸಾರಿ ನೋಡಿದಾಗ ನಮ್ಮ ಗಮನಕ್ಕೆ ಬಂದಿರೋದು. ಮನೆಯಲ್ಲೇ 28ನೇ ತಾರೀಕು ಮಧ್ಯಾಹ್ನ 12 ಗಂಟೆಯಲ್ಲಿ. ಈ ನಡುವೆ ಮಹಿಳೆ ಮನೆಗೆ ರಾಜು ಬಂದು ಹೋಗಿರುವುದು ಪಕ್ಕದ ಗ್ಯಾರೇಜ್ನ CCTVಯಲ್ಲಿ ಸೆರೆಯಾಗಿದ್ದು, ದೃಶ್ಯಗಳನ್ನು ಪಡೆದಿರುವ ಪೊಲೀಸರು ತನಿಖೆ ಆರಂಭಿಸಿದ್ದಾರೆ. ಪರಾರಿಯಾಗಿರುವ ರಾಜು ಬಂಧನಕ್ಕೆ ಬಲೆ ಬೀಸಿದ್ದಾರೆ. ಮೈಸೂರಿನಿಂದ ಕ್ಯಾಮ್ರಾಮನ್ ನವೀನ್ ಜೊತೆ ಸೋಮಶೇಖರ್, ಸುವರ್ಣ ನ್ಯೂಸ್. ಜಿ ಕೆಟಗರಿ ಸೈಟ್ ಕದ್ದು ಬಚ್ಚಿಟ್ಟ ಘಟಾನುಘಟಿ ನಾಯಕರು. ಮಂತ್ರಿ ಮಹೋದಯರು ನುಂಗಿದ ಸೈಟ್ ಬೆಲೆ 2,000 ಕೋಟಿ. ಸುವರ್ಣ ನ್ಯೂಸ್ ಬಿಚ್ಚಿಡಲಿದೆ ಜಿ ಸೈಟ್ ಕದೀಮರ ಕಂಪ್ಲೀಟ್ ಡೀಟೈಲ್ಸ್. ಗೋಲ್ಮಾಲ್ ಜಿ ಸುವರ್ಣ ಫೋಕಸ್ನಲ್ಲಿ ಇಂದಿನಿಂದ ರಾತ್ರಿ 9:30ಕ್ಕೆ. ಕರ್ನಾಟಕ ನ್ಯೂಸ್ ಮುಂದುವರಿತೆ ಒಂದು ಬ್ರೇಕ್ ನಂತರ.